ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ರಿ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತೇ ಒಂದು ಏರ್ ಟಿಪ್ಸ್ನೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ನೋಡಿ ಇವತ್ತಿನ ವಿಡಿಯೋಗೆ ನಾನು ಒಂದು 1/4 ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಇದು ಮನೆ ಮೊಸರಾದರೂ ಆಗ್ಬೋದು ಅಥವಾ ಪಾಕೆಟ್ ಮೊಸರಾದರೂ ಆಗ್ಬೋದು. ನಾನು ಮನೆಯಲ್ಲಿ ಮಾಡಿರ್ತಕ್ಕಂಥ ಮೊಸರನ್ನೇ ತೊಗೊಂಡಿದ್ದೇನೆ. 1/4 ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡು 3 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ತೊಗೊಂಡಿದ್ದೇನೆ. ಈ 3 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹೋಲ್ ಮಾಡಿ ಈ ಮೊಸರಿನೊಂದಿಗೆ ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಮೊಸರನ್ನು ನಾವು ಹೇರ್ಸ್ಗೆ ಕೊಡೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಇದರಲ್ಲಿ ಮೊಸರಲ್ಲಿ ಪ್ರೋಟೀನ್ಸ್ ಇರೋದ್ರಿಂದ ಕೂದಲನ್ನು ತುಂಬಾ ಬಲಪಡಿಸುತ್ತೆ. ಮತ್ತು ಈ ಸ್ಪ್ಲಿಟನ್ ಕೂದಲು ಒಡೆಯುತ್ತಲ್ಲ, ಕೊನೆ ಕೂದಲು, ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ತಲೆಯಲ್ಲಿ ಹೊಟ್ಟಿದ್ದಾಗ ಈ ಮೊಸರನ್ನು ಬಳಸೋದ್ರಿಂದ ಆ ಹೊಟ್ಟಿನ ಸಮಸ್ಯೆ, ಡ್ಯಾಂಡ್ರಫ್ನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಈ ಮೊಸರಲ್ಲಿ ವಿಟಮಿನ್ B5 ಮತ್ತು ವಿಟಮಿನ್ ಡಿ ಈ ಒಂದು ವಿಟಮಿನ್ಸಿಂದ ಕೂದಲಿನ ಪೋಷಣೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ನಾವು ಇಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡ್ತಾ ಇರೋದ್ರಿಂದ ಕೂದಲಿನ ಪೋಷಣೆಗೆ ತುಂಬಾ ಒಳ್ಳೆಯ ಸಹಾಯಕಾರಿ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತದನಂತರ ನಾನು ನೀಟಾಗಿ ಒಂದು ಬಾಚಣಿಗೆಯಿಂದ ನೀಟಾಗಿ ಸಿಕ್ಕನ್ನು ತೆಗೆದು ಅದಾದ ನಂತರ ಸ್ಕಾಲ್ಪ್ಗೆ ಮಸಾಜ್ ಕೊಡ್ತೇನೆ. ಸೊ ನಾವು ನೀಟಾಗಿ ಹೇರ್ಸ್ಗೆ ಅಪ್ಲೈ ಮಾಡೋದಕ್ಕಿಂತಲೂ ಸ್ಕಾಲ್ಪ್ಗೆ ಅಪ್ಲೈ ಮಾಡಬೇಕು. ಯಾಕೆಂದರೆ ಕೂದಲು ರೂಟ್ಸಿಂದ ಆ ಒಂದು ಡ್ಯಾಂಡ್ರಫ್ ಸಮಸ್ಯೆ ಅಂತಕ್ಕಂಥದ್ದು ನಿವಾರಣೆ ಆಗಬೇಕಾಗುತ್ತೆ. ಹಾಗಾಗಿ ನಾವು ಆದಷ್ಟು ಸ್ಕಾಲ್ಪ್ಗೆ ಮಸಾಜ್ ಕೊಡಬೇಕಾಗುತ್ತೆ. ಈ ಒಂದು ಹೇರ್ ಪ್ಯಾಕಿಂದ ತಲೆಯಲ್ಲಿ ತುರಿಕೆ, ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಹಾಗೆ ಈ ಒಂದು ಮೊಸರನ್ನು ಮತ್ತು ರೆಮಿಡಿಯಾಗಿ ಯೂಸ್ ಮಾಡಿಕೊಂಡು ನಾವು ಟಿಪ್ಸಾಗಿ ಬಳಸೋದ್ರಿಂದ ಹೇರ್ಸಿಗೆ ನಾವು ತಲೆ ಒಟ್ಟು ಸೇರಿದಂತೆ ತಲೆಯಲ್ಲಿ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮೊಸರಿಂದ ನಾವು ಇಷ್ಟೆಲ್ಲ ಪ್ರಯೋಜನ ಇರೋದ್ರಿಂದ ನಾವು ಮೊಸರನ್ನು ನಾನಾ ರೀತಿಯಲ್ಲೂ ಕೂಡ ಕೂದಲಿಗೆ ಯೂಸ್ ಮಾಡ್ಕೊಳ್ಬಹುದು. ಸೊ ಈ ಮೊಸರಲ್ಲಿ ಒಳ್ಳೆಯ ಆರೋಗ್ಯನೂ ಇದೆ, ಕೂದಲಿಗೆ ಒಳ್ಳೆಯ ಬೆನಿಫಿಟ್ಸ್ ಕೂಡ ಇದೆ. ಮತ್ತು ತುಂಬಾ ಶೈನಿಯಾಗಿ ಸಾಫ್ಟ್ ಆ್ಯಂಡ್ ಸಿಲ್ಕಿ ಹೇರ್ಸನ್ನು ಕೂಡ ನಾವು ಈ ಒಂದು ಮೊಸರಿಂದ ಪಡ್ಕೊಳ್ಬೋದು. ಇಲ್ಲಿ ಕೂದಲು ಉದುರೋ ಸಮಸ್ಯೆ ಇದ್ದರೂ ಮತ್ತು ಅದು ಕೂಡ ದೂರ ಆಗುತ್ತೆ. ಕೂದಲು ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಮೊಸರಲ್ಲಿ ವಿಟಮಿನ್ B6 ಕೂದಲನ್ನು ಪೊಲ್ಯಾಟ್ ಮತ್ತು ವಿಟಮಿನ್ ಇರೋದ್ರಿಂದ ಕೂದಲನ್ನು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಕೂದಲು ತುಂಬ ಸಾಫ್ಟಾಗಿರೋದಕ್ಕೆ ಇದು ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಅಪ್ಲೈ ಮಾಡಬೇಕು. ಅದಾದ ನಂತರ ನಾವಿಲ್ಲಿ ಹೇರ್ಸ್ಗೂ ಕೂಡ ಅಪ್ಲೈ ಮಾಡಿ, ನಾನಿಲ್ಲಿ ಕೊನೆ ಕೂದಲಿಗೆ ಲಾಸ್ಟಲ್ಲಿ ಮೊಸರನ್ನೆಲ್ಲ ಹಚ್ಚಿದ ಆದ ನಂತರ ಕೊನೆ ಕೂದಲು ಸ್ಪ್ಲಿಟನ್ ಹೇರ್ಸ್ ಅಂತ ಹೇಳ್ತೇವೆ. ಅಂದರೆ ಕೂದಲು ಕವಲು ಹೊಡೆದಿರುತ್ತಲ್ಲ, ಆ ಥರದ ಹೇರ್ಸಿಗೆ ಇಲ್ಲಿ ವ್ಯಾಸ್ಲೈನ್ನ ಹಚ್ಕೊಳ್ಬೇಕು. ನಾವೀಗ ಒಂದು ಆಲ್ಮೋಸ್ಟ್ ವ್ಯಾಸ್ಲಿನ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ನೋಡಿ, ಈ ಥರ ಕೊನೆ ಕೂದಲು ಕವಲು ಹೊಡೆದಿದ್ದಾಗ ಈ ಥರದ ಒಂದು ವ್ಯಾಸ್ಲೈನನ್ನು ನಾವು ಹಚ್ಚಿದಾಗ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನೀವು ಅಟ್ಲೀಸ್ಟ್ 15 ಡೇಸ್ ಒನ್ಸ್ ಈ ಥರ ಪ್ಯಾಕನ್ನು ರೆಡಿ ಮಾಡಿದ್ದೆ ಆದರೆ ನೀವು ಕೂಡ ಒಳ್ಳೆ ಸಿಲ್ಕಿ ಮತ್ತು ಸಾಫ್ಟ್ ಆ್ಯಂಡ್ ಹೇರ್ಸನ್ನು ಕೂಡ ನಾವು ಪಡ್ಕೊಳ್ಬೋದು. ನೋಡಿ, ಈ ಥರ ರೂಟ್ಸ್ಗೆ ಚೆನ್ನಾಗಿ ಈ ಥರ ಎಲ್ಲ ಅಪ್ಲೈ ಮಾಡಿ ಗಂಟು ಹಾಕಿದ್ದಾದಮೇಲೆ ಹೇರ್ಸನ್ನು ಈ ಥರ ಸ್ಕಾಲ್ಪ್ಗೆ ಅದನ್ನು ಉಳಿದಿರ್ತಕ್ಕಂಥ ಮೊಸರನ್ನು ಈ ಥರ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಚ್ಚಿದ್ದಾದಮೇಲೆ ಅಟ್ಲೀಸ್ಟ್ 1 ಅವರ್ ಅಥವಾ 2 ಅವರ್ ಈ ಥರ ಬಿಟ್ಟು ಆಮೇಲೆ ನಾವು ಸ್ನಾನ ಮಾಡಬೇಕಾಗುತ್ತೆ. ಸೊ ಸ್ನಾನ ಮಾಡಿದಾದಮೇಲೆ ಹೇರ್ಸ್ ಎಷ್ಟೆಲ್ಲ ಸಾಫ್ಟಾಗಿರುತ್ತೆ, ಸಿಲ್ಕಿ ಆಗಿರುತ್ತೆ ಅಂತ ನೀವೇ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮನೇಲಿರ್ತಕ್ಕಂಥ ರೆಮಿಡೀಸಲ್ಲೇ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಯಾರ ಒಂದು ಹೆಲ್ಪ್ ಇಲ್ಲದೆ ನೀವೇ ಕೂಡ ಹಚ್ಕೊಳ್ಬೋದು ಆರಾಮಾಗಿ. ತುಂಬ ಒಳ್ಳೆ ಒಂದು ಬೆನಿಫಿಟ್ಸ್ ಇರ್ತಕ್ಕಂಥ ಒಂದು ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು. 1 ಅವರ್ ಅಥವಾ 2 ಅವರ್ಸ್ ಬಿಟ್ಟು ನೀವು ಸ್ನಾನ ಮಾಡಿದ್ದೆ ಆದರೆ ಖಂಡಿತ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟನ್ನೇ ಪಡ್ಕೊಳ್ಬೋದು. ನೋಡಿ, ಈಗ ನಾನು 2 ಅವರ್ಸ್ ಆದಮೇಲೆ ಸ್ನಾನ ಮಾಡಿದ್ದೇನೆ. ನನ್ನ ಹೇರ್ಸ್ ಕೂಡ ತುಂಬ ಒಳ್ಳೆ ಸಿಲ್ಕಿ ಆ್ಯಂಡ್ ಶೈನಿ ಆಗಿತ್ತು. ನನ್ನ ಹೇರ್ಸ್ ಇನ್ನೂ ಸ್ವಲ್ಪ ತೇವ ಇದೆ, ಇನ್ನೂ ಸರಿಯಾಗಿ ಆರಿಲ್ಲ, ಆದರೂ ತೋರಿಸ್ತಿದ್ದೇನೆ ನೋಡಿ. ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಒಳ್ಳೆ ಫೀಲ್ ಆಗುತ್ತೆ. ನಾವು ಅಟ್ಲೀಸ್ಟ್ 15 ಡೇಸ್ ಒನ್ಸ್ ಹಾಕಿದರೂ ಕೂಡ ಗುಡ್ ರಿಸಲ್ಟನ್ನೇ ಪಡ್ಕೊಳ್ಬೋದು.
ಗಾಯ್ಸ್, ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್ ಬಾಯ್.